25 ವರ್ಷಗಳ ಬಳಿಕ ಹಳೆಯ ಸ್ನೇಹಿತರ ಸಂಗಮ. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಕಲಿಸಿದ ಗುರುಗಳಿಗೆ ಗುರುವಂದನಾ ಸಂಭ್ರಮ. ಅವರೆಲ್ಲ ಒಂದೇ ತರಗತಿಯಲ್ಲಿ ಕೂಡಿ ಕಲಿತವರು, ನಕ್ಕು ನಲಿದವರು, ಕಷ್ಟ ಸುಖಗಳನ್ನು, ನೋವು ನಲಿವನ್ನು ಹಂಚಿಕೊಂಡು ಬೆಳೆದವರು. 25 ವರ್ಷಗಳ ಹಿಂದೆ ಬೇರ್ಪಟ್ಟವರು ಇಂದು ಮತ್ತೆ ಒಂದಾಗಿದ್ರು. ಏನೋ ಒಂದು ತೊರೆದ ಹಾಗೆ, ಯಾವುದೋ ಒಂದು ಪಡೆದ ಹಾಗೆ, ಅಮ್ಮನ ಮಡಿಲ ಅಪ್ಪಿದ ಹಾಗೆ, ಕಣ್ಣಂಚಲ್ಲಿ ಕಣ್ಣೀರ ನೆನಪು. ಹೌದು, ಇವರೆಲ್ಲ ಬೀಳಗಿ ಸಿದ್ದೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರೌಢಶಾಲಾ ವಿಭಾಗದಲ್ಲಿ ಕಳೆದ 25 ವರ್ಷಗಳ ಹಿಂದೆ 10ನೇ ತರಗತಿ ಮುಗಿಸಿದವರು. 2001ನೇ ಸಾಲಿನಲ್ಲಿ ತಮ್ಮ ಎಸ್ಎಸ್ಎಲ್ಸಿ ಶಿಕ್ಷಣವನ್ನ ಮುಗಿಸಿ ಹೊರ ಹೋದವರು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಕೊಂಡಿದ್ದಾರೆ. ತಮ್ಮ ಜೀವನದ ಜಂಜಾಟದ ನಡುವೆಯೂ ಮತ್ತೆ ಹಳೆಯ ನೆನಪುಗಳನ್ನ ಮೆಲುಕು ಹಾಕಲು ಸೇರಿದ್ರು. ತಮಗೆ ಕಲಿಸಿದ ಗುರುಗಳಿಗೆ ಗುರುವಂದನೆ ಹಾಗೂ ಸ್ನೇಹಿತರ ಸಮ್ಮಿಲನವನ್ನು ಆಯೋಜನೆ ಮಾಡಿದ್ರು. ಅಂಬೇಡ್ಕರ್ ವೃತ್ತದ ಹತ್ತಿರ ಮೆರವಣಿಗೆಗೆ ಚಾಲನೆ ನೀಡಿದ್ರು. ಅಂಬೇಡ್ಕರ್ ಮೂರ್ತಿಗೆ ಹಾರ ಹಾಕಿ ಗೌರವಿಸಿದ್ರು. ಅಂದು ಒಂದೇ ಶಾಲೆಯಲ್ಲಿ ಕೂಡಿ ಕಲಿತ ವಿದ್ಯಾರ್ಥಿನಿಯರು, ವಿದ್ಯಾರ್ಥಿಗಳು ಮೆರವಣಿಗೆಯುದ್ದಕ್ಕೂ ಖುಷಿ ಖುಷಿಯಿಂದ ಹೆಜ್ಜೆ ಹಾಕಿದ್ರು. ನಗರದ ತುಂಬಾ ಹಬ್ಬದ ಸಡಗರ ಮನೆ ಮಾಡಿತ್ತು. ಅಲ್ಲಲ್ಲಿ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಖುಷಿ ಪಟ್ರು. ತೆರೆದ ರಥದಲ್ಲಿ ತಮಗೆ ವಿದ್ಯಾದಾನ ಮಾಡಿದ ಗುರುಗಳು, ಗುರುಮಾತೆಯರನ್ನ ಮೆರವಣಿಗೆಯಲ್ಲಿ ಕರೆತಂದ್ರು. ದಾರಿಯುದ್ದಕ್ಕೂ ಬೊಂಬೆ ವೇಷಧಾರಿಗಳು, ಡೊಳ್ಳು ಸೇರಿದಂತೆ ಅನೇಕ ವಾದ್ಯ ಮೇಳಗಳು ಸಾಥ್ ನೀಡಿದ್ವು. ವಿವಿಧ ವೃತ್ತಗಳ ಮೂಲಕ ಮೆರವಣಿಗೆ ನಡೆದು ಬಂದು ಕಾಲೇಜಿನ ಬಳಿ ತಲುಪಿತು. ಗುರುಗಳಿಗೆ ಆರತಿ ಎತ್ತಿ ಸಾಂಪ್ರದಾಯಿಕವಾಗಿ ಬರಮಾಡಿಕೊಂಡ್ರು. ಅಲ್ಲಲ್ಲಿ ಹಳೆಯ ಗೆಳೆಯರು ಅಪ್ಪಿಕೊಂಡು ಕುಶಲೋಪರಿ ವಿಚಾರಿಸುವ ದೃಶ್ಯಗಳು ಕಂಡುಬಂತು. ಯಾರು ನನಗೆ ಕೇಳಿದರು ದಾರಿನ, ನಾನೇ ಕಳೆದು ಹೋಗಿರುವೆ ಅಂದೆ ಎಡವಿದ ಕಲ್ಲಿನ ಅವನೇ ಕಾಡುತ್ತೇನ. ಶಾಲೆಯ ಮುಂದುಗಡೆ ಮತ್ತೆ ಗ್ರೂಪ್ ಫೋಟೋಗೆ ಎಲ್ಲರೂ ಪೋಸ್ ಕೊಟ್ರು. ಪ್ರಾರ್ಥನೆ ಮತ್ತು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿತು. ಅಕ್ಷರ ಬಿತ್ತಿದ ಗುರುಗಳಿಗೆ ಹಾಗೂ ಸ್ವಾಮೀಜಿಗಳಿಗೆ ಸನ್ಮಾನಿಸಿ ಗೌರವಿಸಿದ್ರು. ಶಿಕ್ಷಕರು ಹಾಗೂ ಶಿಕ್ಷಕಿಯರು 2001ನೇ ಬ್ಯಾಚಿನ ವಿದ್ಯಾರ್ಥಿಗಳ ಆಗಿನ ತಂಟೆ ತರಲೆ ಅವರ ಸಾಧನೆಗಳನ್ನ ಅನಿಸಿಕೆಗಳ ಮೂಲಕ ವ್ಯಕ್ತಪಡಿಸಿದ್ರು.
ಇಂದು ನಮ್ಮನ್ನ ನೆನಪಿಟ್ಟುಕೊಂಡು ಮಾಡಿದ ಈ ಕಾರ್ಯಕ್ರಮಕ್ಕೆ ಕೃತಜ್ಞತೆ ಸಲ್ಲಿಸಿದ್ರು. ವಿದ್ಯಾರ್ಥಿಗಳು 25 ವರ್ಷದ ನಂತರವೂ ಕೂಡ ತಮಗೆ ವಿದ್ಯಾರ್ಜನೆ ಮಾಡಿದಂಥ ಗುರುಗಳನ್ನು ಸ್ಮರಿಸ್ತಾ ಮರೆಯದೆ ಅವರಿಗೆ ಯಥೋಚಿತವಾದ ರೀತಿಯಲ್ಲಿ ಅವರನ್ನು ಸತ್ಕರಿಸಿ ಅವರಿಂದ ಅವರ ಪಾದಪೂಜೆ ಮಾಡಿ ಅಥವಾ ಅವರನ್ನು ವಂದಿಸಿ ತಮ್ಮ ಕೃತಜ್ಞತೆಯನ್ನು ಮೆರೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಂಥ 2000 ಮತ್ತು 2001 SSLC ವಿದ್ಯಾರ್ಥಿಗಳ ಒಂದು ಕೃತಜ್ಞತಾ ಮನೋಭಾವನೆಯನ್ನು ಎಲ್ಲ ಗುರುಗಳ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸಿ ಇನ್ನು ಅನೇಕ ವಿದ್ಯಾರ್ಥಿಗಳು ಆಗಿನ ನೆನಪುಗಳನ್ನ ಮೆಲುಕು ಹಾಕಿದ್ರು. ಆಗ ತಾವಿದ್ದ ರೀತಿ, ಆಗ ತಮಗೆ ಅಕ್ಷರ ಜ್ಞಾನ ಧಾರೆ ಎರೆದ ಗುರುಗಳ ಬಗ್ಗೆ ನೆನಪುಗಳ ಬುತ್ತಿಯನ್ನ ಬಿಚ್ಚಿಟ್ರು. ಎರಡು ಸಾವಿರದ 1ನೇ ಶೈಕ್ಷಣಿಕ ಸಾಲಿನ ನಾವೆಲ್ಲ ಸಹಪಾಠಿಗಳು ಇವತ್ತು ಬೀಳಿಗೆಯ ಸಿದ್ದೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಗುರುವಂದನೆ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನೆರವೇರಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಪೂಜ್ಯರು ಭಾಗವಹಿಸಿದ್ದರು, ನಮ್ಮೆಲ್ಲ ಸಹಪಾಠಿಗಳು ಕೂಡ ಭಾಗವಹಿಸಿದ್ದರು. ನಗರದ ಅಂಬೇಡ್ಕರ್ ವೃತ್ತದಿಂದ ಅದ್ಧೂರಿಯಾದ ರಥದಲ್ಲಿ ಪೂಜ್ಯರ ಗುರುಗಳನ್ನು ಮೆರವಣಿಗೆಯೊಂದಿಗೆ ನಾವು ವೇದಿಕೆಗೆ ಕರೆತಂದು ಅವರಿಗೆ ಗುರು ಗೌರವವನ್ನು ಸಮರ್ಪಣೆ ಮಾಡಿ ನಾವೆಲ್ಲ ಸಹಪಾಠಿಗಳು ನಮ್ಮ ಅನುಭವಗಳನ್ನು ಹಂಚಿಕೊಂಡಿವಿ. ಎಲ್ಲ ಪೂಜ್ಯ ಗುರುಗಳು ನಮ್ಮನ್ನು ಆಶೀರ್ವಾದವನ್ನು ಮಾಡಿದರು. ನಮ್ಮ ಸ್ನೇಹ ಶಾಶ್ವತವಾಗಿರಲಿ ಅಂತ ತಿಳ್ಕೊಂಡು ಶುಭವನ್ನು ಹಾರೈಸಿದರು. ಈ ಕಾರ್ಯಕ್ರಮಕ್ಕೆ ತನು ಮನ ಧನದಿಂದ ಸಹಾಯ ಸಹಕಾರವನ್ನು ಮಾಡಿರುವಂಥ ಎಲ್ಲ ಸಹಪಾಠಿಗಳಿಗೂ ಕೂಡ ಈ ಆಯೋಜಕರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಇನ್ನೋರ್ವ ಹಳೆ ವಿದ್ಯಾರ್ಥಿನಿ ಮಾತನಾಡಿ, 25 ವರ್ಷಗಳ ಸವಿ ನೆನಪು 2025ರ ಗುರುವಾರದ ದಿನ ಬಂದಿದೆ. ಇದು ನಿಜಕ್ಕೂ ಮರೆಯಲಾರದ ದಿನವೆಂದು ಸಂತಸ ಹಂಚಿಕೊಂಡ್ರು. ಇವತ್ತಿಂದ 25ನೇ ವರ್ಷ ಸಿಲ್ವರ್ ಜುಬ್ಲಿ. ನಾವೆಲ್ಲ ಬ್ಯಾಚ್ಮೆಂಟ್ಸ್ 25 ವರ್ಷ 10th ಮುಗಿಸಿ ಆ ಸವಿ ನೆನಪು ಇವತ್ತು 25ನೇ ತಾರೀಕು 25 ವರ್ಷ 25ನೇ ಇಯರ್ ಇದು. ಸೊ ಹಂಗಾಗಿ 25 ವರ್ಷ ಬಂದಿದ್ದು ಇದು ಈ ಡೇಟ್ ಅಂತೂ ಯಾರಿಗೂ ಸಿಗಂಗಿಲ್ಲ ಇದು. ಸೊ ಹಂಗಾಗಿ ಗುರುವಿನ ವಾರ ಇವತ್ತು ಗುರುವಾರ, ಅದಕ್ಕಾಗಿ ನಾವು ಇದನ್ನು 25ನೇ ತಾರೀಕು ಫಿಕ್ಸ್ ಮಾಡ್ಕೊಂಡಿದ್ದು. ಎಲ್ಲ ಕಾರ್ಯಕ್ರಮನೂ ಅಗದಿ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನೆರವೇರಿಸ್ತಂತ ಹೇಳಿ ನಮ್ಮೆಲ್ಲ ಬ್ಯಾಚ್ಮೆಂಟ್ ಪರವಾಗಿ ನಮಗೆ ಇವತ್ತು ಭಾಳ ಖುಷಿ ಆಗೈತಿ. ಇಂಥ ಖುಷಿ ನಾವು ಜೀವನದಾಗಿನ ಮುಂದೆ ಬರ್ತದಿಲ್ಲೋ ಗೊತ್ತಿಲ್ಲ, ಬಟ್ ಇವತ್ತು ಮಾತ್ರ ಭಾಳ ಖುಷಿ ಪಟ್ಟಿವಿ ಎಲ್ಲರೂ ನಾವು. ಇದರ ಜೊತೆ ಅನೇಕ ವಿದ್ಯಾರ್ಥಿಗಳು ಆ ದಿನಗಳ ಸುಮಧುರ ನೆನಪುಗಳನ್ನ ನೆನೆದು ಭಾವುಕರಾದ್ರು. ಶಿಕ್ಷಕರು ಹಾಡು ಹಾಡುವುದರ ಮೂಲಕ ರಂಜಿಸಿದ್ರು. ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕಿ ಸಪ್ನಾ ಅನಿಗೋಳ ಮನದಾಳದ ಮಾತು ಬಿಚ್ಚಿಟ್ರು. ಬಿಳಗಿ ಕಲ್ಮಠ ಹಲಗಲಿಯ ಶ್ರೀ ಗುರುಪಾದ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಆಶೀರ್ವಚನ ನೀಡಿದ್ರು. ಹೀಗೆ ಇಡೀ ದಿನ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಅಂದಿನ ಬಾಲ್ಯ, ಶಿಕ್ಷಣ, ಖುಷಿಗಳನ್ನ ಮತ್ತೆ ಮತ್ತೆ ನೆನಪಿಸಿಕೊಂಡ ಕ್ಷಣ ಕಂಡು ಬಂತು. ರನ್ ಟಿವಿ ನ್ಯೂಸ್, ಬಿಳಗಿ. ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಮನೆ ಕಟ್ಟಬೇಕು, ಮದುವೆ ಆಗಬೇಕು ಅನ್ನುವಂತಹ ಆಸೆ ಇದ್ದೇ ಇರುತ್ತೆ, ಕನಸು ಇದ್ದೇ ಇರುತ್ತೆ. ಆ ಕನಸನ್ನ ನನಸು ಮಾಡೋದಕ್ಕೆ ಉತ್ತಮವಾದಂತಹ ಸ್ಥಳ ಬೇಕಲ್ವಾ? ಅಂತಹ ಸ್ಥಳವನ್ನು ಒದಗಿಸೋದಕ್ಕೆ ಸಜ್ಜಾಗಿದೆ ನ್ಯೂಜನ್ ಹೋಮ್ಸ್, ಹುಬ್ಳಿ ಧಾರವಾಡ. ನಾವಿರ್ತಕ್ಕಂಥ ಇವತ್ತು ಪ್ರದೇಶ ಯಾವುದು ಅಂತ ಹೇಳಿದ್ರೆ ಹುಬ್ಬಳ್ಳಿಯ ನವನಗರದಿಂದ ಕೇವಲ 2.5 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂತಹ ಗಾಮನಗಟ್ಟಿ ಎಂಬ ಗ್ರಾಮದಲ್ಲಿ ಈ ಸೃಷ್ಟಿ ಸೆರೆನಾ ಎನ್ನುವಂತಹ ಫ್ಲಾಟ್ನಲ್ಲಿ ನಾವಿದ್ದೇವೆ. ಜೊತೆಗೆ ಈ ಎಲ್ಲಾ ಲೇಔಟ್ಗಳಲ್ಲಿ ಏನಂತ ಹೇಳಿದ್ರೆ ಅತ್ಯುತ್ತಮವಾದಂತಹ ರೋಡ್ ಸಿಸ್ಟಮ್ ಆಗಿರಬಹುದು, ಚರಂಡಿಯ ವ್ಯವಸ್ಥೆಗಳಾಗಿರಬಹುದು, ಎಲೆಕ್ಟ್ರಿಸಿಟಿ, ವಾಟರ್ ಸಪ್ಲೈ, ಅತ್ಯುತ್ತಮವಾದಂತಹ ಗಾರ್ಡನ್ ಸೌಲಭ್ಯ ಕೂಡ ಇದೆ. ಗಾರ್ಡನ್ ನಲ್ಲಿ ಒಂದು ಸುಂದರವಾದಂತಹ ದೇವಾಲಯವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ.
ಜೊತೆಗೆ ಲೀಗಲ್ ಡಾಕ್ಯುಮೆಂಟ್ಗಳನ್ನು ಕೂಡ ಇವರೇ ಒದಗಿಸಿಕೊಡ್ತಾರೆ. ನ್ಯೂಜೆನ್ ಹೋಮ್ಸ್ ಡೆವಲಪರ್ಸ್ನ ಪ್ರಮುಖ ಪ್ರಾಜೆಕ್ಟ್ಗಳಲ್ಲಿ ಸೃಷ್ಟಿ ಹಿಲ್ ವ್ಯೂ ಕೂಡ ಒಂದಾಗಿದೆ. ಇಲ್ಲಿ ಒಟ್ಟು 14 ಎಕರೆಯ ಪ್ರದೇಶವನ್ನು ಹೊಂದಿದ್ದು ಸುಮಾರು 220ಕ್ಕೂ ಅಧಿಕ ಫ್ಲಾಟ್ಗಳು ಇಲ್ಲಿ ಇತ್ತು. ಈಗಾಗಲೇ 100ಕ್ಕೂ ಅಧಿಕ ಫ್ಲಾಟ್ಗಳು ಈಗಾಗಲೇ ಸೇಲ್ ಔಟ್ ಆಗಿದೆ. ಇನ್ನು ಕೆಲವು ಸೀಮಿತ ಸೈಟ್ಗಳು ಮಾತ್ರ ನಿಮಗೆ ಲಭ್ಯ ಇದೆ. ಶಾಲಾ ಕಾಲೇಜುಗಳ ಹತ್ರ ಇದೆ, KMF ಹತ್ರ ಇದೆ, ರೈಲ್ವೆ ಸ್ಟೇಷನ್ ಹತ್ರ ಇದೆ, ಜೊತೆಗೆ ಏರ್ಪೋರ್ಟ್ ಕೂಡ ನಿಮಗೆ ಹತ್ರ ಇದೆ. ಜಾಗ ಕೊಂಡುಕೊಳ್ಳುವಂತ ಕನಸನ್ನ ನನಸಾಗೋದಕ್ಕೆ ನ್ಯೂಜೆನ್ಸ್ ಹೋಮ್ ಡೆವಲಪರ್ಸ್ ಸಜ್ಜಾಗಿದ್ದಾರೆ. ಕೆಳಗೆ ಕಾಣ್ತಾ ಇರತಕ್ಕಂಥ ಡಿಸ್ಪ್ಲೇ ನಂಬರ್ಗೆ ಕರೆ ಮಾಡಿ ನಿಮ್ಮ ಕನಸಿನ ಸೈಟ್ ಅನ್ನ ಬುಕ್ ಮಾಡೋದರೊಂದಿಗೆ ಉತ್ತಮವಾದಂತಹ ನಿವೇಶನವನ್ನು ಕೊಂಡುಕೊಳ್ಳಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.